ಮುಂದಿನ ಪೀಳಿಗೆ ಬರ್ತಾ 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 ಎಷ್ಟು ಅಶಕ್ತ ಆಗ್ತಾ ಹೊಂಟೈತೆ ಅನ್ನೋದು ನಾವು ನೀವು ನೋಡಾಕತ್ತೀವಿ ಕಂಡ್ಲೆ. ನಾವು 9ನೇತ್ಯಾಕಿದ್ದಾಗ 1 ಕ್ವಿಂಟಲ್ ಜೋಳದ ಚೀಲ ಹೊರ್ತಿದ್ದೆ, ಹುಂಬತನ ಅಂತ ಮಾಡ್ತಿದ್ದೀವಿ. 10-20 ಚೀಲ ಜೋಳ ಇಳಿಸ್ತಿದ್ ನಾನು 9ನೇತ್ಯಾಕಿದ್ದಾಗ. 1 ಕ್ವಿಂಟಲ್ ಚೀಲ 10 ಚೀಲ ಇಳಿಸ್ತಿದ್ದೀವಿ. ಅದು ಇಲ್ಲೇ ಅಲ್ಲ, ಮತ್ತೆ 100 ಮೀಟರ್ದಿಂದ ತರ್ಬೇಕು ಅವ್ನು ಎತ್ಕೊಂಡು ಮನ್ಯಾಗ. ಸಂಧ್ಯಾಗ ಓಣ್ಯಾಗ ಗಾಡಿಗಳು ಬರ್ತಿದ್ದಿಲ್ಲ, ತಗೊಂಡು ಮೆಟ್ಲ ಏರ್ಬೇಕು, 3-4 ಮೆಟ್ಲ ಏರಿ ಮನ್ಯಾಗ ನಿಟ್ಟು ಹೊಟ್ಬೇಕು. ಈ ಸದ್ಯನ ಹುಡುಗರ ಮ್ಯಾಗ ಕೊಟ್ಟು ನೋಡ್ರಿ ಒಂದು ಚೀಲದ ಜೋಳ, ಅಲ್ಲೇ ಕೆಳಗೆ ಬಿದ್ದ ಸತ್ತು ಹೋಗ್ತೈತದು. 1 ಕ್ವಿಂಟಲ್ದ ಚೀಲ ಹೊರಸ್ರಿ ನೀವು ಹೆಗಲ ಮ್ಯಾಗ, ಅದ್ರ ಕೆಳಗೆ ಹುಡುಗ ಮ್ಯಾಗ ಅದು ಚೀಲ ನೋಡ್ಲಿಲ್ಲ ಅಂದ್ರೆ ಅಲ್ಲೇ ಚಪಾತಿ ಆಕೈತದ್ರ. ನಾವು ಬರ್ಬರ್ತಾ ಈ ಲಿಲಿಪುಟನ್ಸ್ಗಳು ನಾವು ಹುಟ್ಟಿಸ್ಕೊಂತ ಹೊಂಟಿವಿ ಅಂತಂದ್ರೆ ಈ ಹೆಂಗೆ ಆಗುದು ಈ ಜಗತ್ತಿಂದು. ಸಶಕ್ತ ಪೀಳಿಗೆ ಇರ್ಬೇಕು ಮನೆಯೊಳಗೆ. ಯಾರು ಸಶಕ್ತ ಇರ್ತಾರೋ ಅವರೇ ಬದುಕ್ತಾರೆ ಈ ಸೃಷ್ಟಿಯೊಳಗೆ. ಸರ್ವೈವಲ್ ಆಫ್ ದ ಫಿಟೆಸ್ಟ್.